ಈಗ ಬಹಳಷ್ಟು ಒಳ್ಳೊಳ್ಳೆ ಪದಗಳನ್ನ ನಮ್ಮ ಮುಖ್ಯಮಂತ್ರಿಗಳು ಬಳಕೆ ಮಾಡಿದ್ರು, ಪ್ರಾಮಾಣಿಕತೆ, ದಕ್ಷತೆ. ಆದ್ರೆ ಖಡಕ್ ಉತ್ತರ ಅಂತ ಏನ್ ಬರಲಿಲ್ಲ, ಖಡಕ್ ಉತ್ತರ ಏನ್ ಬಂದಿಲ್ಲ. ಈ ರೀತಿ ಒಂದು ಪರೀಕ್ಷೆಯಲ್ಲಿ ನಮ್ಮ ನಾಡಿಗೆ ನಾಚಿಕೆ ಆಗುವಂಥದ್ದು ಇಷ್ಟು ಸಲ ಒಂದು ಪ್ರಿಲಿಮಿನರಿ ಎಕ್ಸಾಮ್ ಏನು ಕೆಪಿಎಸ್ಸಿ ನಲ್ಲಿ ನಿಯಮಾವಳಿ ಇಲ್ವಾ? ಕನ್ನಡದಲ್ಲಿಂದ ಇಂಗ್ಲಿಷಿಗೆ ಭಾಷಾಂತರ ಆಗ್ಬೇಕು ಅಲ್ಲ, ಅದು ಬೇರೆ ನಾವು ಹೇಳ್ತಿರೋದು ಟೆಕ್ನಿಕಲ್ ಎಕ್ಸ್ಪರ್ಟ್ ಇದ್ರ ಬಿಟ್ರು ಅವೆಲ್ಲ ಪ್ರಶ್ನೆ ಅಲ್ಲ ಸರ್. ಅಲ್ಲಿ ಕೆಪಿಎಸ್ಸಿ ನಲ್ಲಿ ನಿಯಮಾವಳಿ ಇಲ್ವಾ? ಕನ್ನಡದಲ್ಲೇನೆ ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡಿ ಇಂಗ್ಲಿಷ್ ಭಾಷಾಂತರ ಆಗ್ಬೇಕು ಅಲ್ಲ. ಇದನ್ನೆಲ್ಲ ನೋಡಿದಾಗ ನಾವೇನು ಸುತ್ತು ಬಳಸಿ ನೋಡುವಂತದ್ದು ಏನಿಲ್ಲ. ಇಲ್ಲಿ ನೇರವಾಗಿ ಬಹಳ ಸ್ಪಷ್ಟವಾಗಿ ಎಲ್ಲ ಒಂದ್ ಕಡೆ ಸರ್ಕಾರ ಸಂಪೂರ್ಣವಾಗಿ ಮೈ ಮರೆತಿದೆ, ಕ್ರಮ ವಹಿಸುವಂತದ್ದಾಗಬೇಕು. ಕ್ರಮವನ್ನ ಮುಖ್ಯಮಂತ್ರಿಗಳು ಸಲಹೆ ಕೇಳ್ತಿದ್ರು ಸರ್, ಸಲಹೆ ಏನ್ ಕೇಳ್ತಿರು? ಇಲ್ಲಿ ನೇಮಕ ಮಾಡ್ತಾ ಪ್ರಾಮಾಣಿಕರನ್ನ ಮಾಡಿ, ಭ್ರಷ್ಟರನ್ನ ನೇಮಕ ಮಾಡಿದ್ರೆ ನಿಮ್ಮಿಂದ ಅಲ್ಲಿಂದ ಕೆಪಿಎಸ್ಸಿ ಇಂದ ಒಳ್ಳೆ ಕೆಲಸ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಕೆಪಿಎಸ್ಸಿ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ನೇಮಕ ಆಗ್ತಾ ಇರ್ಬೇಕಾದ್ರೆ ಅಲ್ಲಿನ ಮೆಂಬರು ಕಮ್ಮಿ ಮಾಡೋದು ಒಂದೇ ಅಲ್ಲ ಸರ್, ಎಷ್ಟು ಕಮ್ಮಿ ಮಾಡ್ತಿರಲ್ಲ, ಅಲ್ಲಿ ಕಮ್ಮಿ ಮಾಡಿದಾಗ್ಲೂ ಭ್ರಷ್ಟರನ್ನ ತಗೊಂಡೋಗಿ ಕೊಟ್ಬಿಟ್ರೆ ಹಾಗಾಗಿ ಇನ್ನೇನು ಸುತ್ತು ಬಳಸಿ ಹೇಳಿಕೆ ಇಲ್ಲ ಸರ್. ನೇರವಾಗಿ ಮುಖ್ಯಮಂತ್ರಿಗಳಿಂದ ಏನು ಕೋರ್ಟಿಗೆ ಹೋಗೋದು ಯಾಕೆ ಅಂತ ಅಷ್ಟೇ. ಕೆಟಿಗೆ ಹೋಗಿದ್ರೆ ಏನಂತೆ ಸರ್, ಪರೀಕ್ಷೆ ಮಾಡಿ ತಡ ಇದೆಯಾ ಸರ್? ಮತ್ತೆ ಮಾತಾಡ್ಬೇಕು ಹೇಳಿದ್ರೆ ಪಾಯಿಂಟ್ಸ್ ಕೊಟ್ಟಿದ್ದೀರಿ, ತಡ ಇಲ್ಲ, ಏನಿಲ್ಲ, ಕೊಡ್ತಾರೆ, ಉತ್ತರ ಕೊಡ್ತಾರೆ. ತಕ್ಷಣ ಉತ್ತರ ಕೊಡ್ಲಿ.